Toon Bells. ನೆನ್ಪಾಯ್ತು, ನಮ್ ಕಾಡಲ್ಲೊಂದು ಗುಹೆ ಇದೆ. ಅದ್ರ ಬಾಗ್ಲು ಯಾವಾಗ್ಲೂ ಕ್ಲೋಸೇ ಇರುತ್ತೆ. ನಮ್ಮ ಪೂರ್ವಜರು ಹೇಳ್ತಾ ಇದ್ರು, ಅದು ಮನುಷ್ಯರಿಗೆ ಮಾತ್ರ ಓಪನ್ ಆಗೋದಂತೆ, ಯಾವುದೇ ಪ್ರಾಣಿ ಹೋಗಕ್ಕಾಗಲ್ವಂತೆ. ಸುಂದರ್ಬನ್ನಲ್ಲಿ ಈಗ ಚಳಿಗಾಲ ಶುರು ಆಗ್ಬಿಟ್ಟಿದೆ. ಸಾಯಂಕಾಲದ ಸಮಯದಲ್ಲಿ ಮಂಜು ಬೀಳಕ್ ಶುರುವಾಗಿದೆ. ಚಳಿಯಲ್ಲಿ ಕಷ್ಟಪಟ್ಟ ಮಿಂಕಿ ಪಕ್ಷಿ ಅದರ ಗೂಡತ್ರ ಬರುತ್ತೆ. ಅಯ್ಯೋ ದೇವ್ರೆ, ಇನ್ನು ಜನವರಿ ಕೂಡ ಬಂದೇ ಇಲ್ಲ. ನೋಡಿದ್ರೆ ಇಷ್ಟು ಚಳಿ ಆಗ್ತಾ ಇದೆ. ಈಗ ನಮ್ಮ ಪರಿಸ್ಥಿತಿ ಏನು? ಇನ್ನೊಂದ್ ಕಡೆ ಚೋಟು ಜಿಂಕೆ ನೀರ್ ಕುಡಿಯೋದಕ್ಕೋಸ್ಕರ ಹೋಗುತ್ತೆ. ನೋಡಿದ್ರೆ ನೀರು ತುಂಬಾ ತಣ್ಣಗಿರುತ್ತೆ ಪಾಪ. ಅಯ್ಯಬ್ಬ, ಎಷ್ಟು ಕೋಲ್ಡ್ ಇದೆ, ಕುಡಿಯಕ್ಕೆ ಆಗ್ತಿಲ್ವೇ? ಆ ಚಳಿ ಚಿಂತೆಯಿಂದ ಎಲ್ಲರೂ ತುಂಬಾ ಬೇಜಾರಾಗ್ಬಿಡ್ತಾರೆ. ಎಲ್ಲರೂ ಏನ್ ಮಾಡೋದಂತ ಯೋಚನೆ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಚಳಿಗಾಲ ಇನ್ನೂ ಶುರುನೇ ಆಗಿಲ್ಲ, ಆದ್ರೂ ಹೀಗೆ ಬರ್ತಾ ಇದೆ. ಈಗ್ಲೇ ನೋಡಿ ಚಳಿ. ಈಗ ಇದ್ರಿಂದಲೇ ಗೊತ್ತಾಗುತ್ತೆ ಈ ಸರಿ ಚಳಿ ಸರಿಯಾಗಿ ಬರುತ್ತೆ ಅಂತ. ಇದಂತೂ ತುಂಬಾ ಕೆಟ್ಟದು. ನಮಗಂತೂ ಮತ್ತೆ ಹೊಟ್ಟೆಗೆ ಏನು ತಿನ್ನಕ್ಕೆ ಸಿಗೋದೇ ಇಲ್ಲ, ಹಾಗೆ ನೀರು ಕೂಡ ಸಿಗೋದಿಲ್ಲ. ಎಲ್ಲಾರು ಈ ತರ ಮಾತಾಡ್ಕೋತಾ ಇರ್ತಾರೆ. ಆಗ ಅಲ್ಲೇ ಇದ್ದ ಕೊಕ್ಕರ ಮೇಲೆ ಒಂದು ಬಲೆ ಬಂದು ಬೀಳುತ್ತೆ. ಅಯ್ಯಪ್ಪ, ಈ ಬಲೆ ಎಲ್ಲಿಂದ ಬಂತು? ನಾನ್ ಹಿಡ್ಕೊಂಡೆ. ಆಗ ಆಪೋಸಿಟ್ ಅಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಬಂದೂಕನ್ನ ಇಟ್ಕೊಂಡು ನಡ್ಕೊಂಡ್ ಬರ್ತಿರ್ತಾನೆ. ಓಡ್ರು, ಬೇಟೆಗಾರ ಬಂದ. ಅವನನ್ನ ನೋಡಿ ಎಲ್ಲ ಜಂತುಗಳು ಓಡೋಗ್ಬಿಡ್ತಾರೆ ಭಯದಿಂದ. ಬೇಟೆಗಾರ ಕೊಕ್ಕರೆಯನ್ನು ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅವನ ಮನೆಗೆ ಹೋದ್ಮೇಲೆ ಆ ಕೊಕ್ಕರೆಯನ್ನು ಒಂದು ಗೂಡಲಾಕಿ ಕೂಡಾಕ್ತಾನೆ. ಅಯ್ಯಪ್ಪ, ಕೆಟ್ಟ ಮನುಷ್ಯ. ಅವನ ಜೀವನಕ್ಕೋಸ್ಕರ ನಮ್ಮಂತ ಪ್ರಾಣಿಗಳನ್ನ ಹಿಡಿತಾನೆ. ಸ್ವಲ್ಪ ದುಡ್ಡಿಗೆ ನನ್ನನ್ನ ಬೇರೆ ಯಾವ್ದಾದ್ರು ಮನುಷ್ಯನಿಗೆ ಇವನು ಮಾರ್ತಾನೀಗ. ಇಲ್ಲ ಕೊಕ್ರೆ, ನೀನ್ ತಪ್ಪು ತಿಳ್ಕೊಳ್ತಿದ್ಯಾ. ನಾನು ಬೇಟೆಗಾರ ಅಲ್ಲ, ಮದನ್ ವ್ಯಾಪಾರಿ. ಅರೆ, ಇದು ಹೇಗ್ ಸಾಧ್ಯ ಅಂತ? ನೀನು ಮನುಷ್ಯ ಆಗಿ ನಮ್ಮ ಪ್ರಾಣಿಗಳ ಭಾಷೆ ಹೇಗೊತ್ತು ನಿಂಗೆ? ಕೊಕ್ಕರೆ, ನಾನು ನಿಮ್ಮ ಕಾಡಿಗೆ ಬಂಗಾರದ ಮಶ್ರೂಮ್ ಹುಡ್ಕೊಂಬಂದೆ. ನನ್ನ ಹೆಂಡತಿಗೆ ಹುಷಾರಿಲ್ಲ, ಅವಳ ಹತ್ರ ಖಾಲಿ 15 ದಿನ ಇರೋದು. ನಮ್ಮ ಊರಿನ ವೈದ್ಯರು ಹೇಳಿದ್ದಾರೆ, ಸುಂದರ ವನದಲ್ಲಿ ಒಂದು ಬಂಗಾರದ ಮಶ್ರೂಮ್ ಆಗುತ್ತಂತೆ. ಆ ಮಶ್ರೂಮನ್ನು ನನ್ನ ಹೆಂಡತಿ 10 ದಿನ ಅವಳ ಹತ್ರ ಇಟ್ಕೊಂಡ್ರೆ ಅವಳು ಸರಿ ಆಗ್ತಾಳೆ. ಮತ್ತು ನಾನು ಆಲೋಚನೆ ಮಾಡಿದೆ, ಇಷ್ಟು ದೊಡ್ಡ ಕಾಡಲ್ಲಿ ಹೇಗೆ ಹುಡ್ಕೋತದನ್ನ. ನನಗೆ ಪ್ರಾಣಿಗಳ ಭಾಷೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅನ್ಕೊಂಡೆ, ಯಾವುದಾದ್ರೂ ಪ್ರಾಣಿನ ಹಿಡಿದು ಅದಕ್ಕೆ ಆ ವಿಷಯನ ಕೇಳ್ತೀನಂತ, ಮತ್ತೆ ಅದನ್ನು ಬಿಟ್ಬಿಡೋಣ ಅಂತ. ಆದ್ರೆ ಮದರಣ, ನನಗಂತೂ ಯಾವುದೇ ಬಂಗಾರದ ಮಶ್ರೂಮ್ ಬಗ್ಗೆ ಗೊತ್ತಿಲ್ಲ. ಆಗ ಬಾಗಿಲಿಂದ ಆನೆ, ಕೋತಿ, ಜಿಂಕೆ, ಗೇಂಡಾಮೃಗ ಮತ್ತೆ ಪಕ್ಷಿ ಎಲ್ಲರೂ ಬರ್ತಾರೆ. ಕೊಕ್ಕರೆ, ನಿನ್ನನ್ನ ಕಾಪಾಡಕ್ ನಾವು ಬಂದಿದ್ದೀವಿ. ಗೆಂಡಮೃಗ ಓಡೋಗಿ ಮದನ್ನ ಗುದ್ಬಿಡುತ್ತೆ. ಆಮೇಲೆ ರಾಮು ಆನೆ ಆ ಗೂಡನ್ನೆತ್ಕೊಂಡು ಅದರ ಹೊಟ್ಟೆ ಮೇಲೆ ಇಟ್ಕೊಳುತ್ತೆ. ನನ್ ಮಾತನ್ನ ಕೇಳಿ. ಅವರು ಕೊಕ್ಕರೆ ಮಾತನ್ನು ಕೇಳದೆ ಅಲ್ಲಿಂದ ಹೋಗ್ಬಿಡ್ತಾರೆ ಬೇಗ. ಆಮೇಲೆ ತುಂಬಾ ದೂರ ಹೋಗಿ ಒಂದ್ ಜಾಗದಲ್ಲಿ ನಿಲ್ತಾರೆ. ಅಲ್ಲಿ ಬೇರೆ ಎಲ್ಲಾ ಜಂತುಗಳು ಇರ್ತವೆ. ಅರೆ ವಾ, ಕೊಕ್ಕರೆ ಬಂದ್ಬಿಡ್ತು, ಇದು ತುಂಬಾ ಒಳ್ಳೆ ವಿಷಯ. ರಾಮು ಅಣ್ಣ, ನೀನ್ ಒಳ್ಳೆ ಕೆಲಸ ಮಾಡ್ದೆ. ಕೊಕ್ರೆನ ಹಿಂದೆ ತಂದೆ. ಆ ಬೇಟೆಗಾರನ್ ಏನ್ ಮಾಡ್ದೆ? ಅವನಿಗಂತೂ ನಾನು ಸರಿಯಾಗಿ ಚಚ್ಚಿದೆ. ಅವನ ಮೂಳೆ ಮುರಿದೋಗಿರ್ಬೇಕೀಗ. ಅರೆ ವಾ, ಒಳ್ಳೇದ್ ಮಾಡ್ದೆ. ಫ್ರೆಂಡ್ಸ್, ನೀವು ಸರಿ ಮಾಡ್ಲಿಲ್ಲ ಇದು. ಅರೆ, ಇದೇನ್ ಹೇಳ್ತಾ ಇದ್ಯಾ ನೀನು? ಅವನು ನಿನ್ನ ಏನ್ ಮಾಡ್ಬೇಕಂತಿದ್ನೋ ಏನೋ? ಅವನು ಬೇಟೆಗಾರ ಅಲ್ಲ, ಮದನ್ ವ್ಯಾಪಾರಿ. ಅವನು ನಮ್ಮ ಕಾಡಲ್ಲಿ ಬಂಗಾರದ ಮಶ್ರೂಮ್ ಹುಡ್ಕೊಂಡು ಬಂದಿದ್ದಾನೆ. ಹಂಗಂತೇಳಿ ಕೊಕ್ಕರೆ ಎಲ್ಲಾ ವಿಷಯವನ್ನು ಆ ಜಂತುಗಳಿಗೆ ಹೇಳುತ್ತೆ. ಅರೆ, ಇದಂತೂ ದೊಡ್ಡ ಮಿಸ್ಟೇಕ್ ಆಗೋಯ್ತಲ್ಲ. ಅವನಂತೂ ಈಗ ಬದುಕಿದಾನೋ ಇಲ್ವೋ ಅಂತಾನೂ ನಮಗ್ ಗೊತ್ತಿಲ್ವಲ್ಲೋ. ಅದ್ರ ಮೇಲೆ ಚಳಿ, ಅವನಿಗೆ ಏನಾಗಿದ್ಯೋ ಏನೋ ದೇವ್ರಿಗೆ ಗೊತ್ತು. ಅದೇನೇ ಆಗ್ಲಿ, ನಮ್ಮಿಂದ ಅವನಿಗೆ ಏಟಾಗಿದೆ. ನಾವೇ ಅವನಿಗೇನಾದ್ರೂ ಹೆಲ್ಪ್ ಮಾಡ್ಬೇಕೀಗ. ಆಮೇಲೆ ಎಲ್ಲಾ ಜಂತುಗಳು ಒಟ್ಟಿಗೆ ಆ ಮನೆಗೆ ಹೋಗ್ತಾರೆ. ಮದನ್ ಪರಿಸ್ಥಿತಿ ತುಂಬಾ ಮೋಸವಾಗಿರುತ್ತೆ. ಅವನಿಗೆ ಮೈ ತುಂಬಾ ರಕ್ತ ಬರ್ತಿರುತ್ತೆ. ಎಲ್ಲಾ ಜಂತುಗಳು ಅವನಿಗೆ ಸೇವೆ ಮಾಡ್ತವೆ. ಮೋಂಟು ಕೋತಿ ಔಷಧಿ ತಯಾರು ಮಾಡ್ಕೊಂಡು ಅದರ ಲೇಪನವನ್ನು ಹಾಕತ್ತೆ. 3 ದಿನ ಅವನಿಗೆ ಸೇವೆ ಮಾಡಿದ ನಂತರ
ಈಗ ಅವನು ಸರಿ ಹೋಗ್ತಾನೆ. ನಮ್ಮನ್ನ ಕ್ಷಮಿಸ್ಬಿಡು ಮದನ್. ನಾನು ನಿನ್ನನ್ನು ಬೇಟೆಗಾರ ಅಂತ ಅನ್ಕೊಂಡೆ, ನಮ್ಮನ್ನು ಹಿಡಿಯಕ್ಕೆ ಬಂದೆ ಅಂದ್ಕೊಂಡೆ. ಇಟ್ಸ್ ಓಕೆ, ನನಗೇನಾಗಿಲ್ಲ. ಮತ್ತೆ ಆ ಮಶ್ರೂಮ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇದಂತೂ ವಿಚಿತ್ರವಾಗಿದೆಯಲ್ಲ. ರಾತ್ರಿ ಆಗ್ತಾ ಆಗ್ತಾ ಚಳಿ ಜಾಸ್ತಿ ಆಗ್ಬಿಡುತ್ತೆ. ರಾತ್ರಿ ಎಲ್ಲರೂ ಅಲ್ಲೇ ಇದ್ಬಿಡ್ತಾರೆ. ಚಳಿ ಜಾಸ್ತಿ ಆಗಿರೋದ್ರಿಂದ ಅವ್ರ ಕೈಯಲ್ಲಿ ಮಾತಾಡಕ್ ಕೂಡ ಆಗ್ತಾ ಇಲ್ಲ. ತುಂಬಾ ಮಂಜು ಬೇರೆ ಬೀಳ್ತಾ ಇರುತ್ತೆ. ಮಾರನೇ ದಿನ ಸ್ವಲ್ಪ ಸ್ವಲ್ಪ ಬಿಸಿಲು ಬಂದಿದ ತಕ್ಷಣ ಸ್ವಲ್ಪ ಸರಿ ಆಗತ್ತೆ. ರಾತ್ರಿ ಚಳಿ ಬಂದದ್ರಿಂದ ನದಿ ಹತ್ರ ಹೋಗೋಕ್ಕೂ ನಮಗೆ ಹೆದರಿಕೆ ಆಯ್ತಲ್ವಾ? ಸರಿ, ಈಗ ನಡೀರಿ, ಎಲ್ಲರೂ ನೀರ್ ಕುಡಿಯಕ್ ಹೋಗೋಣ ಅಲ್ಲಿಗೆ. ಜಂತುಗಳು ಮತ್ತೆ ಮದನ್ ನೀರಿನ ಬಳಿ ಹೋಗ್ತಾರೆ. ಅಲ್ಲಿಗೆ ಹೋದ ನಂತರ ಅಲ್ಲಿರುವ ದೃಶ್ಯ ನೋಡಿ ಅವರೆಲ್ಲರೂ ಶಾಕ್ ಆಗ್ತಾರೆ. ಅಯ್ಯೋ, ಏನು ನದಿ ಅಂತೂ ಇಲ್ಲಿ ಫ್ರೋಸನ್ ಆಗೋಗಿದೆ. ಅಯ್ಯೋ ದೇವ್ರೆ. ನಾವೀಗ ಏನು ಮಾಡೋದು ಅಂತ. ಈ ಸರಿ ಅಂತೂ ನಮ್ಮ ಕತೆ ಮುಗೀತಷ್ಟೇ. ನೀವೆಲ್ಲ ನನ್ನ ಜೀವನ ಕಾಪಾಡಿದ್ದೀರಾ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀನಿ. ನಾನೀಗ ಬಂಗಾರದ ಮಶ್ರೂಮ್ ಸಿಕ್ಕಿದ್ರೆ ಸಾಕು, ಎಲ್ಲ ಸಮಸ್ಯೆ ಸರಿಯಾಗೋಗುತ್ತೆ. ಆದ್ರೆ ನಮಗೆ ಯಾರಿಗೂ ಗೊತ್ತಿಲ್ಲ ಆ ಬಂಗಾರದ ಮಶ್ರೂಮು ಎಲ್ ಮೇಲ್ ಬರುತ್ತಂತ. ಅದ್ರ ಬಗ್ಗೆ ಮದನ್ ಯೋಚನೆ ಮಾಡಿ ಹೇಳ್ತಾನೆ. ಕಾಡಲ್ಲಿ ಯಾವುದಾದ್ರೂ ಒಂದು ಜಾಗ ಇದೆಯಾ ನೀವು ಯಾರು ಹೋಗದೆ ಇರೋ ಅಂಥದ್ದು? ಹಾ, ನೆನ್ಪಾಯ್ತು. ನಮ್ ಕಾಡಲ್ಲೊಂದು ಗುಹೆ ಇದೆ. ಅದ್ರ ಬಾಗ್ಲು ಯಾವಾಗ್ಲೂ ಕ್ಲೋಸೇ ಇರುತ್ತೆ. ನಮ್ಮ ಪೂರ್ವಜರು ಹೇಳ್ತಾ ಇದ್ರು, ಅದು ಮನುಷ್ಯರಿಗೆ ಮಾತ್ರ ಓಪನ್ ಆಗೋದಂತೆ, ಯಾವುದೇ ಪ್ರಾಣಿ ಹೋಗಕ್ಕಾಗಲ್ವಂತೆ. ಈಗಲೇ ನನಗೆ ಅಲ್ಲಿ ಕರ್ಕೊಂಡು ಹೋಗು. ಅದನ್ನ ಕೇಳ್ಕೊಂಡು ರಾಮು ಆನೆ ಮದನ್ನ ಕರ್ಕೊಂಡು ಗುಹೆ ಹತ್ರ ಹೋಗ್ತಾನೆ. ಮದನ್ ಹೋಗಿ ಗುಹೆ ಮುಂದೆ ನಿಂತ್ಕೋತಾನೋ ಇಲ್ವೋ, ಆ ಗುಹೆ ಓಪನ್ ಆಗ್ಬಿಡುತ್ತೆ. ಆಮೇಲೆ ಅದ್ರೊಳಗಡೆಯಿಂದ ಒಂದು ಬೆಳಕು ಆಚೆ ಬರುತ್ತೆ. ಬಂಗಾರದ ಲೈಟು, ಇಲ್ಲೇ ಆ ಮಶ್ರೂಮ್ ಇರ್ಬೇಕೀಗ. ಹಂಗಂತ ಹೇಳಿ ಮದನ್ ಆ ಗುಹೆ ಒಳಗಡೆ ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಆಚೆ ಬರ್ತಾನೆ. ಅವನ ಕೈಯಲ್ಲಿ ಮಶ್ರೂಮ್ ಇರುತ್ತೆ. ನೋಡೋದಕ್ಕೆ ಅದು ಬಂಗಾರ ತರ ಇರುತ್ತೆ. ಅದರಿಂದ ಒಂದು ಸುವಾಸನೆ ಬರ್ತಿರುತ್ತೆ. ಅರೆ ವಾ, ಎಷ್ಟು ಚೆನ್ನಾಗಿದೆ ಇವು ಎರಡು. ಬೇಗ ನಡಿ ರಾಮೋಹತಿ, ನಮ್ಮ ಹತ್ರ ಟೈಮ್ ಇಲ್ಲ. ಅವರಿಬ್ರು ಆ ನದಿಯ ಬಳಿ ಹೋಗ್ತಾರೆ. ಎಲ್ಲಾ ಜಂತುಗಳು ತುಂಬಾ ಟಯರ್ಡ್ ಆಗಿ ಕೆಳಗಡೆ ಬಿದ್ಬಿಟ್ಟಿರ್ತವೆ. ಫ್ರೆಂಡ್ಸ್, ಎಲ್ಲ ಸರಿಯಾಗೋಗುತ್ತೀಗ. ಹಂಗಂತ ಹೇಳಿ ಮದನ್ ಒಂದು ಮಶ್ರೂಮ್ ಅನ್ನು ಕೆಳಗಡೆ ಇಡ್ತಾನೋ ಇಲ್ವೋ, ಸ್ವಲ್ಪ ಸ್ವಲ್ಪ ಆ ನೀರಿನಲ್ಲಿರುವ ಗಡ್ಡೆಗಳು ಕರಗಿ ಅದು ಮತ್ತೆ ನೀರಾಗಿ ಬದಲಾಗತ್ತೆ. ಅರೆ ವಾ, ಎಲ್ಲ ಸರಿ ಆಯ್ತು ಫ್ರೆಂಡ್ಸ್. ಎಲ್ಲಾ ಜಂತುಗಳು ಅಲ್ಲಿರುವ ನೀರನ್ನು ಕುಡಿದು ಸ್ವಲ್ಪ ಅವರಿಗೆ ಪ್ರಾಣ ಬರುತ್ತೆ. ನೀವೆಲ್ಲ ಆರಾಮಾಗಿರೋದು ನೋಡಿ ನನಗೆ ಖುಷಿ ಆಯ್ತು. ಆದ್ರೆ ಈ ಜಾದು ಹೇಗಾಯ್ತು? ನನಗೆ ವೈದ್ಯರು ಹೇಳಿದ್ರು, ಇದು ಮೆಡಿಸಿನಲ್ ಮಾತ್ರ ಅಲ್ಲ, ಮ್ಯಾಜಿಕಲ್ ಕೂಡ ಅಂತ. ಇದರಿಂದಾಗಿ ಬೆಳಕು ಮತ್ತೆ ಚಳಿ ಕೂಡ ಯಾವಾಗ್ಲೂ ಅಪೋಸಿಟ್ ಆಗಿ ಬರುತ್ತಂತೆ. ಅಂದ್ರೆ ನಿಮಗೆ ಬೇಸಿಗೆ ಕಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಇನ್ನೂ ಏನು ಸಮಸ್ಯೆ ಆಗಲ್ಲ. ಅದನ್ನ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ. ಅರೆ ವಾ, ತುಂಬಾ ಥ್ಯಾಂಕ್ ಯು ಮದನ್ ವ್ಯಾಪಾರಿ. ಸರಿ, ನಾನೀಗ ಹೊರಡ್ತೀನಿ. ನನ್ನ ಹೆಂಡತಿಯ ಜೀವ ಕಾಪಾಡಬೇಕು. ಮತ್ತೆ ಬಾಗಿಳಿಯ ನೀನು. ಹಾ, ಮತ್ತೆ ನಾನು ಹೆಂಡತಿನೂ ಕರ್ಕೊಂಬರ್ತೇನೆ. ಹಂಗಂತ ಹೇಳಿ ಮದನ್ ಅಲ್ಲಿಂದ ಹೊರಡ್ತಾನೆ. ಎಲ್ಲಾ ಜಂತುಗಳು ಅವನಿಗೆ ಕೈ ಅಲ್ಲಾಡಿಸಿ ಟಾಟಾ ಹೇಳ್ತವೆ.